ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ 2ನ ಒಂದು ರಿಸಲ್ಟ್ನಲ್ಲಿ ಪಾಸ್ ಆಗಿದ್ದೀರೋ ಅವ್ರಿಗೆ ಕಂಗ್ರ್ಯಾಚುಲೇಷನ್. ಯಾರೆಲ್ಲ ಫೇಲ್ ಆಗಿದ್ದೀರೋ ಈ ಒಂದ್ರಲ್ಲೂ ಕೂಡ ನಿಮ್ಗೆ ಇನ್ನೊಂದು ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಎಕ್ಸಾಮ್ ತರ ಇಲ್ಲ. ಸೊ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ನೆನ್ನೆ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ವೋ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ರಿಸಲ್ಟ್ ಅವಾಗಲೇ ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಕ್ಸಾಮ್ 2ನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ರಿವ್ಯಾಲ್ಯೂಯೇಷನ್ ಮತ್ತೆ ಸ್ಕ್ಯಾನರ್ಡ್ ಕಾಪಿಗೆ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಕೂಡ ಆಗ್ಬಿಟ್ಟಿದೆ. ನಿನ್ನೆಯಿಂದಾನೆ ಸ್ಕ್ಯಾನರ್ಡ್ ಕಾಪಿಗೆ ನೀವು ಅಪ್ಲೈ ಮಾಡಬಹುದು. ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡೋಕ್ಕೆ 24ನೇ ತಾರೀಕು ತನಕನೂ ಕೂಡ ಟೈಮ್ ಇದೆ. ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋಕ್ಕೆ 25ನೇ ತಾರೀಕು ತನಕನೂ ಕೂಡ ಟೈಮ್ ಇದೆ. ಸ್ಕ್ಯಾನರ್ಡ್ ಕಾಪಿ ಇವಾಗ ನೀವು ಅಪ್ಲೈ ಮಾಡಿದ್ದೀರಾ ಅಂದ್ರೆ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಿಮಗೆ ಸ್ಕ್ಯಾನರ್ಡ್ ಕಾಪಿ ಬಂದ್ಬಿಡುತ್ತೆ. ಡೌನ್ಲೋಡ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಹುದು. ಓಕೆನಾ? ವಿತೌಟ್ ಸ್ಕ್ಯಾನರ್ಡ್ ಕಾಪಿ ನೀವು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು. ನಾನು ಹೇಳುವಂಥದ್ದೇನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಇವಾಗಲೇ ಅಪ್ಲೈ ಮಾಡಬೇಡಿ. ಒಂದ್ ವೇಳೆ ನೀವು ಅಪ್ಲೈ ಮಾಡಿಲ್ಲ ಅಂತ ಹೇಳೋದಾದ್ರೆ ನಿಮಗೆ ಸ್ಕ್ಯಾನರ್ಡ್ ಕಾಪಿ ರಿಸೀವ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಒಂದಿನ ಅಷ್ಟೇ ನಿಮ್ಗೆ ಇಲ್ಲಿ ಗ್ಯಾಪ್ ಇರುವಂಥದ್ದು ರಿವ್ಯಾಲ್ಯೂಯೇಷನ್ಗೆ. ಮತ್ತೆ ಅವರು ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಲ್ಲ. ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಇಮಿಡಿಯೇಟ್ ಆಗಿ ಸ್ಕ್ಯಾನರ್ಡ್ ಕಾಪಿನ ಅಪ್ಲೈ ಮಾಡಿಬಿಟ್ಟು ರಿವ್ಯಾಲ್ಯೂಯೇಷನ್ಗೆ ಇಮಿಡಿಯೇಟ್ ಆಗಿ ನೀವು ಅಪ್ಲೈ ಮಾಡಿ. ಒಂದು ವೇಳೆ ನಿಮ್ಗೆ ಮಾರ್ಕ್ಸ್ ಬರಬೇಕು ಅಂತ ಹೇಳೋದಾದ್ರೆ, ಸೊ ನೀವು ಪಾಸ್ ಆಗಿದ್ದೀರಾ, ನನಗೆ ಇಷ್ಟೇ ಸಾಕು ಮಾರ್ಕ್ಸ್ ಅಂದ್ರೆ ಯಾವುದೇ ಕಾರಣಕ್ಕೂ ರಿವ್ಯಾಲ್ಯೂಯೇಷನ್ಗೆ ಹಾಕೋಕೆ ಬೇಡಿ. ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಅದಾದ್ಮೇಲೆ KCET ಒಂದು ರಿಸಲ್ಟ್ ಬಂದಾಗ ಆಪ್ಷನ್ ಎಂಟ್ರಿ ಅನ್ನೋವಂಥದ್ದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಕ್ಚುಲಾಗಿ ಈ ಸತಿ ಕಂಬೈನ್ ಕೌನ್ಸಲಿಂಗ್ ಮಾಡ್ತಾರೋ ಇಲ್ವೋ ಅಂತಾನು ಕೂಡ ಡೌಟ್ ಇದೆ. ಸದ್ಯದ ಮಟ್ಟಿಗೆ ಆಪ್ಷನ್ ಎಂಟ್ರಿ ಅಂತೂ 100% KCETನವರು ಬೇಗನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀಟ್ನ ಒಂದು ರಿಸಲ್ಟು ಎಕ್ಸಾಮ್ಗೋಸ್ಕರ ಅವ್ರು ವೇಟ್ ಮಾಡಲ್ಲ. ಬಟ್ ಕೌನ್ಸಲಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಅದು ಏನನ್ನ ಕಂಬೈನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಆಪ್ಷನ್ ಎಂಟ್ರಿ ಕಾಲೇಜಸ್ ಆಡ್ ಮಾಡೋದಾಗಿರ್ಬೋದು, ಇವನ್ನೆಲ್ಲನೂ ಕೂಡ ನಿಮ್ಗೆ ಇಲ್ಲಿ ನಾರ್ಮಲ್ ಆಗಿ KCETನವರು ಬೇಗನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಹೋದ್ ಸತಿನೂ ಅಷ್ಟೇನೆ ನೀಟ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ಇವ್ರ ಪಾಡಿಗೆ ಇವ್ರು ಕೌನ್ಸಲಿಂಗ್ ನಡೆಸ್ತಿದ್ರು. ಸೊ ಹಾಗಾಗಿ ನಾನು ಹೇಳ್ತಿರುವಂಥದ್ದು, ಹೇಳಕ್ಕಾಗಲ್ಲ KCETನವರು ನೀವು ನಿಮ್ಮ ಪಾಡಿಗೆ ನೀವು ಬಂದ್ರಿ, ನಾವು ನಮ್ಮ ಪಾಡಿಗೆ ನಾವು ಕಂಬೈನ್ ಏನು ಬೇಕಾಗಿಲ್ಲ, ನಾರ್ಮಲ್ ಆಗಿ ಕೌನ್ಸಲಿಂಗ್ ಮಾಡ್ಕೊಂತೀವಿ, ಆಪ್ಷನ್ ಎಂಟ್ರಿಗಳು ಮಾಡ್ಕೊಂತೀನಿ ಅಂತ ಅಂದ್ರೆ ಇವ್ರು ಬೇಗನೆ ಮಾಡ್ಕೊಂಡ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಸೊ ಹಂಗಾಗಿನೇ ನಿಮ್ಗೆ 1-2 ಮಾರ್ಕ್ಸ್ ಬರಬೇಕಾಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅವಶ್ಯಕತೆ ಇಲ್ಲ. ಮತ್ತೆ ರಿವ್ಯಾಲ್ಯೂಯೇಷನ್ ಮತ್ತೆ ಹಾಕಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ ಮತ್ತೆ 2 ಮಾರ್ಕ್ಸಿಗೋಸ್ಕರ ನೀವು ತುಂಬಾ ದಿನ ವೇಟ್ ಮಾಡ್ಬೇಕಾಗುತ್ತೆ ರಿಸಲ್ಟ್ಗೋಸ್ಕರ. ಸೊ ಹಂಗಾಗಿನೇ ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮಗೆ ಅಪ್ಲೈ ಮಾಡೋಕ್ಕೆ ಅಫಿಷಿಯಲ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.